ನಮಸ್ಕಾರ ಸ್ನೇಹಿತರೆ, ಕವಿತಾ ಎಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಒಂದು ಸಣ್ಣ ಹಳ್ಳಿಯಲ್ಲಿ ರಮೇಶ್ ಎಂಬ ಹುಡುಗ ಇರ್ತಾನೆ. ಅವನ ಕುಟುಂಬ ಏನಾಗಿರುತ್ತೆ ಅಂದರೆ ತುಂಬ ಬಡತನದಿಂದ ಕೂಡಿರುತ್ತದೆ. ಕೆಲವೊಮ್ಮೆ ಏನಾಗಿರುತ್ತೆ ಅಂದರೆ ಒಂದು ಹೊತ್ತಿನ ಊಟಕ್ಕೂ ಅವರು ಕಷ್ಟಪಡ್ತಾ ಇರ್ತಾರೆ. ಕೆಲವೊಂದು ದಿವಸ ಅವರು ಉಪವಾಸ ಇದ್ದಿದ್ದು ಇದೆ. ರಮೇಶ ಪ್ರತಿದಿನ ಶಾಲೆಗೆ ಹೋಗುತ್ತಿದ್ದರೂ ಸಹ ಅವನಿಗೆ ಹೊಟ್ಟೆ ಹಸಿವು ಕಾಡ್ತಾನೇ ಇತ್ತು. ಒಂದು ದಿವಸ ಏನು ಮಾಡ್ತಾನೆ, ರಮೇಶ ಶಾಲೆಯಿಂದ ಮನೆಗೆ ಬರುತ್ತಿರುವಾಗ ಅವನಿಗೆ ತುಂಬ ಹಸಿವಾಗುತ್ತೆ. ದಾರಿಯಲ್ಲಿದ್ದ ಒಂದು ತೋಟ ಕಾಣುತ್ತೆ. ಅಲ್ಲಿ ತುಂಬ ಮಾವಿನ ಹಣ್ಣುಗಳು ಇದ್ದವು. ಅವನೇನು ಮಾಡ್ತಾನೆ ಅಂದರೆ ಯಾರಿಗೂ ಗೊತ್ತಾಗೋದಿಲ್ಲ, ಒಂದು ಹಣ್ಣು ಕಿತ್ತು ತಿಂದರೆ ಏನಾಗುತ್ತೆ ಅಂತ ಯೋಚನೆ ಮಾಡ್ತಾನೆ. ಅವನು ಮರದ ಬಳಿ ಬರ್ತಾನೆ. ಆದರೆ ಅಷ್ಟರಲ್ಲಿ ಏನಾಗುತ್ತೆ ಅಂದರೆ ತೋಟದ ಮಾಲೀಕ ಏನು ಮಾಡ್ತಾನೆ, ಅವನನ್ನು ನೋಡ್ಬಿಟ್ಟು ಹೇ ಹುಡುಗ, ಏನು ಮಾಡ್ತಿದ್ದೀಯ ಅಲ್ಲಿ ಅಂತ ಕೇಳ್ತಾನೆ. ರಮೇಶನಿಗೆ ತುಂಬಾ ಭಯ ಆಗುತ್ತೆ. ಅವನು ಹೇಳ್ತಾನೆ, ನನಗೆ ತುಂಬ ಹಸಿವಾಗಿದೆ, ಅದಕ್ಕಾಗಿ ಒಂದು ಹಣ್ಣನ್ನು ಕಿತ್ತು ತಿನ್ನೋದಕ್ಕೆ ಬಂದೆ ಅಂತ ಹೇಳ್ತಾನೆ. ಅದಕ್ಕೆ ತೋಟದ ಮಾಲೀಕ ಏನಂತಾನೆ ನಗಾಡ್ತಾ, ನಿನಗೆ ಹಸಿವಾಗಿದೆ ಸರಿ, ಆದರೆ ಕಳ್ಳತನ ಮಾಡೋದು ಎಷ್ಟು ನಿಜ ಹೇಳು? ಕಳ್ಳತನ ಮಾಡೋದು ತಪ್ಪಲ್ವಾ ಪುಟ್ಟ ಅಂತ ತೋಟದ ಮಾಲೀಕ ಹೇಳ್ತಾನೆ. ಸರಿ ಬಾ ನನ್ನ ಜೊತೆ, ನಾನು ನಿನಗೆ ಊಟ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ರಮೇಶನನ್ನು ತೋಟದ ಮಾಲೀಕನ ಮನೆಗೆ ಕರೆದುಕೊಂಡು ಹೋಗುತ್ತಾನೆ. ರಮೇಶಿಗೆ ತುಂಬ ನಾಚಿಕೆ ಆಗುತ್ತೆ. ನಾನು ಯಾಕೆ ತಪ್ಪು ಮಾಡಿದೆ, ನಾನು ಎಷ್ಟೇ ಹೊಟ್ಟೆ ಹಸಿವಿದ್ರೂ ಸಹ ನಾನು ಕಳ್ಳತನ ಮಾಡೋದಕ್ಕೆ ಮುಂದಾಗಬಾರ್ದಿತ್ತು ಅಂತ ಹೇಳ್ಬಿಟ್ಟು ತಲೆ ತೆಗೆಸ್ಕೊಂಡ್ಬಿಟ್ಟು ಅವ್ರ ಮನೆಗೆ ಹೋಗ್ತಾನೆ. ಆಗ ಆ ತೋಟದ ಮಾಲೀಕ ಏನಂತಾನೆ, ಹಸಿವು ಮನುಷ್ಯನನ್ನು ತಪ್ಪು ದಾರಿಗೆ ಕರೆದುಕೊಂಡು ಹೋಗ್ಬೋದು, ಆದರೆ ನಮ್ಮಲ್ಲಿ ಒಳ್ಳೆಯ ಮನಸ್ಸು ಮತ್ತು ಸಹನೆ ಇದ್ದರೆ ಸರಿಯಾದ ದಾರಿಯಲ್ಲಿ ಹೋಗೋದಕ್ಕೆ ಸಹಾಯ ಆಗುತ್ತೆ ಅಂತ ತೋಟದ ಮಾಲೀಕ ಹೇಳ್ತಾನೆ. ಆಮೇಲೆ ಮಾರನೇ ದಿವಸ ಏನಾಗುತ್ತೆ ಅಂದರೆ ರಮೇಶ ಶಾಲೆಗೆ ಹೋಗಬೇಕಾದ್ರೆ ಆ ತೋಟದಲ್ಲಿ ಅವನು ಕೆಲಸ ಮಾಡ್ತೀನಿ ಅಂತ ತೋಟದ ಕೆಲಸಕ್ಕೆ ಸೇರ್ಕೊತಾನೆ. ಅವನಿಗೆ ತೋಟದ ಮಾಲೀಕ ಒಳ್ಳೆ ಸಂಬಳವನ್ನು ಕೊಡ್ತಾನೆ. ಅವನು ತೋಟದ ಕೆಲಸದ ಜೊತೆಗೆ ಮತ್ತು ವಿದ್ಯಾಭ್ಯಾಸವನ್ನು ಮಾಡ್ತಾನೆ. ಅದೇ ರೀತಿ ಕೃಷಿಯನ್ನು ಹೇಗೆ ಮಾಡ್ಬೋದು ಅಂತಲೂ ಸಹ ಆ ತೋಟದ ಮಾಲೀಕನಿಂದ ಕಲಿಯುತ್ತಾನೆ. ಹೀಗೆ ಹಲವು ವರ್ಷಗಳು ಕಳೆಯುತ್ತವೆ. ರಮೇಶ ಚೆನ್ನಾಗಿ ಓದ್ತಾನೆ. ಅವನು ಓದ್ಬಿಟ್ಟು ಒಳ್ಳೆ ಕೃಷಿ ವಿಜ್ಞಾನಿ ಆಗ್ತಾನೆ. ಮತ್ತೆ ತನ್ನ ಹಳ್ಳಿಗೆ ಮರಳಿ ಬರ್ತಾನೆ. ಆವಾಗ ಹೊಸ ಹೊಸ ಕೃಷಿ ವಿಧಾನಗಳನ್ನು ಅವನು ಕಲ್ತ್ಕೊಂಡ್ಬಂದಿರ್ತಾನೆ. ಅದನ್ನು ಹಳ್ಳಿಯ ಜನರಿಗೆ ಹೇಳ್ಕೊಟ್ಟು ಅವರ ಜೀವನದಲ್ಲೂ ಸಂತೋಷವನ್ನು ಮೂಡೋದಕ್ಕೆ ಸಹಾಯ ಮಾಡ್ತಾನೆ. ರಮೇಶ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಹೋಗಿರ್ತಾನೆ. ಅವನು ಆ ಕಾರ್ಯಕ್ರಮದಲ್ಲಿ ಒಮ್ಮೆ ನಾನು ಏನು ಮಾಡಿದ್ದೆ ಅಂದರೆ ತುಂಬ ಹಸಿವಿನಿಂದ ಕಳ್ಳತನ ಮಾಡಲು ಹೋಗಿದ್ದೆ. ಆದರೆ ಒಬ್ಬ ಒಳ್ಳೆಯ ವ್ಯಕ್ತಿ ನನಗೆ ಊಟ ಮಾತ್ರವಲ್ಲ, ಜೀವನದ ಪಾಠವನ್ನು ಹೇಳಿಕೊಟ್ಟರು. ಆ ಪಾಠವೇ ನನ್ನ ಬದುಕನ್ನು ಬದಲಿಸಿತು. ಅಂದರೆ ತೋಟದ ಮಾಲೀಕ ಏನು ಮಾಡ್ದ, ಅವನಿಗೆ ಹಸಿವನ್ನು ನೀಗಿಸುವುದರ ಜೊತೆಗೆ ಅವನು ಯಾವ ರೀತಿ ಜೀವನದಲ್ಲಿ ಒಳ್ಳೆಯ ವ್ಯಕ್ತಿ ಆಗಬೇಕು ಅನ್ನೋದು ಸಹ ಆ ಮಾಲೀಕ ಅವನಿಗೆ ಬುದ್ಧಿವಾದವನ್ನು ಹೇಳಿಕೊಟ್ಟಿದ್ದರು. ಆದ್ದರಿಂದ ಅವನು ಒಳ್ಳೆಯ ವಿದ್ಯಾರ್ಥಿನೂ ಆದ, ಹಾಗೆ ಒಳ್ಳೆಯ ಕೃಷಿಯನ್ನು ಕಲಿತ, ಮತ್ತು ಊರಿನಲ್ಲಿ ಎಲ್ಲರಿಗೂ ಉತ್ತಮ ಮಾದರಿ ವ್ಯಕ್ತಿಯಾಗಿ ಅವನು ಬದುಕಿದ. ಇಲ್ಲಿ ಹಸಿವೆ ಅನ್ನೋದು ಎಷ್ಟು ಕ್ರೂರ ಅಂದರೆ ನಮ್ಮನ್ನು ಯಾವ ಮಟ್ಟಕ್ಕೆ ಬೇಕಾದ್ರೂ ತಗೊಂಡೋಗ್ಬೋದು. ಆದ್ದರಿಂದ ನಾವು ಯಾವ ಮಟ್ಟಕ್ಕೆ ತಗೊಂಡೋದ್ರೂ ಸಹ ನಾವು ಕಳ್ಳತನದ ದಾರಿಯನ್ನು ಮಾತ್ರ ಹಿಡಿಬಾರ್ದು. ಇವತ್ತು ಕಷ್ಟಪಟ್ಟಿರ್ತೀವಿ,
ಆದರೆ ನಾಳೆ ಮುಂದೊಂದು ದಿವಸ ನಾವು ಯಶಸ್ಸನ್ನು ಸಿಕ್ಕಿದಾಗ ನಮಗೆ ಎಲ್ಲದೂ ಸಹ ಹಿಂದಿರುಗಿ ಬರುತ್ತದೆ. ಆದ್ದರಿಂದ ನಿಮ್ಮ ಮನೆಗಾಗಿರ್ಬೋದು ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಾದ್ರು ಹಸಿವು ಅಂತ ಬಂದರೆ ಅವರಿಗೆ ಸ್ವಲ್ಪ ದಾನವನ್ನು ಮಾಡೋ ಗುಣನೂ ಸಹ ನೀವು ಕಲಿಬೇಕು. ಏಕೆಂದರೆ ಹಸಿವು ಅನ್ನೋದು ಅಷ್ಟೊಂದು ಕ್ರೂರ. ಹಾಗಾಗಿ ಇಲ್ಲಿ ರಮೇಶನ ಬಾಳಲ್ಲಿ ನಾವು ಒಳ್ಳೆಯ ದಿವಸಗಳನ್ನು ಸಹ ನೋಡಿದ್ವಿ. ಆದ್ದರಿಂದ ಯಾವುದೇ ವ್ಯಕ್ತಿ ಆಗಿರ್ಬೋದು, ಅವರು ಜೀವನದಲ್ಲಿ ಒಳ್ಳೆಯ ಮಾರ್ಗಗಳನ್ನು ಅನುಸರಿಸಬೇಕಾಗುತ್ತದೆ. ಆದ್ದರಿಂದ ನಾನು ಎಲ್ಲರಿಗೂ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಹಸಿವು ಅನ್ನೋದು ಯಾವುದೇ ಕಾರಣಕ್ಕೂ ತಪ್ಪು ದಾರಿಯನ್ನು ಹಿಡಿಯುವಂತೆ ಮಾಡುತ್ತದೆ. ಆದರೆ ನಾವು ಆ ದಾರಿಯಲ್ಲಿ ಹೋಗಬಾರ್ದು. ಸಹನೆ ಮತ್ತು ಪ್ರಾಮಾಣಿಕತೆ ಇದ್ದರೆ ಅದ್ರ ಜೊತೆಗೆ ನಮ್ಮಲ್ಲಿ ಕಠಿಣ ಪರಿಶ್ರಮ ಇರಬೇಕು. ಆವಾಗ ನಾವು ಸಕ್ಸಸ್ಸನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಜೀವನದಲ್ಲಿ ನಾವು ಎಲ್ಲದನ್ನೂ ಕಳ್ಕೊಂಡಿದ್ದೀವಿ ಅಂತ ಯಾವತ್ತೂ ಅಂದ್ಕೋಬಾರ್ದು. ಸಕ್ಸಸ್ ಅನ್ನೋದು ನಮಗೆ ಸಿಕ್ಕೇ ಸಿಗುತ್ತದೆ. ಆದ್ದರಿಂದ ಯಾರೇ ಆಗಿರ್ಬೋದು, ಈ ವಿಡಿಯೋವನ್ನು ನೋಡ್ತಿದ್ರೆ ದಯವಿಟ್ಟು ಫಾಲೋ ಮಾಡಿ ಅಂತ ಎಲ್ಲರಿಗೂ ಕೇಳ್ಕೊತೀನಿ ಫ್ರೆಂಡ್ಸ್.